ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಚಕ್ಲಿ ರೆಸಿಪಿಯನ್ನು ತೋರಿಸ್ತೀನಿ. ದಿಢೀರಂತ ಮಾಡ್ಕೋಬೋದು. ತುಂಬ ದಿನ ಆಯಿತು ನಾನು ಮಾಡಿದ್ದು. ಇದು ನಿಮಗೆ ವಿಡಿಯೋ ಹಾಕೋದಕ್ಕೆ ಆಗಿರಲಿಲ್ಲ ಸ್ನೇಹಿತರೆ. ನನಗೆ ನಾವು ತಿರುಪತಿಗೆ ಹೋದ್ವಲ್ಲ, ಆವಾಗ ನಾನು ಮಾಡ್ಕೊಂಡು ತೊಗೊಂಡು ಹೋಗಿದ್ದು. ತುಂಬ ದಿನ ಆಯಿತು ಹಾಕೋಣ ಅಂತ ಈ ವಿಡಿಯೋ ಹಾಗೆ ಹಿಂದೆ ಉಳ್ಕೊಂಬಿಟ್ಟಿದೆ, ಹಾಕೋದಕ್ಕೆ ಆಗಲಿಲ್ಲ ನನಗೆ. ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ನಾನಿಲ್ಲಿ 4 ಲೋಟ ಅಥವಾ 4 ಬೌಲ್ ಆಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಬೌಲ್ ಆಗಷ್ಟು ಹುರ್ಗಡ್ಲೆ ಹಿಟ್ಟು ಮಿಕ್ಸಿ ಮಾಡಿಕೊಂಡು ಕಲಸಿದ್ದೀನಿ. ಇದಕ್ಕೆ ಉಪ್ಪು ಖಾರ ಹಾಕೋಬೋದು, ಎಳ್ಳು ಜೀರಿಗೆ ಇದಿಷ್ಟು ಹಾಕ್ಕೊಂಡು ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಂಡು ನಾನು ಚಕ್ಲಿಯನ್ನು ಮಾಡ್ತೀನಿ. 4ಕ್ಕೆ 1 ಪುಟಾಣಿ ಹಿಟ್ಟು ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು ಚಕ್ಲಿಗಳಂತೂ. ನೀವು ಎಷ್ಟು ದಿನ ಇಟ್ಟರು ಸ್ವಲ್ಪನೂ ಮೆತ್ತಗಾಗಲ್ಲ ಸ್ನೇಹಿತರೆ, ಅಷ್ಟು ಗರಿಗರಿಯಾಗಿ ತುಂಬ ಚೆನ್ನಾಗಾಗಿತ್ತು. ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸ್ನೇಹಿತರೆ. ಚಕ್ಲಿ ಮಾಡ್ತಾ ನನಗೆ ಅನ್ನಿಸ್ತು ಇಷ್ಟು ಚೆನ್ನಾಗಿ ಬರ್ತಿದೆಯಲ್ಲ, ಹೇಳೋಣಂತೆ ಎಲ್ಲರೂ ಮಾಡ್ಕೊತಾರೆ. ಈಗಂತೂ ಇನ್ನು ಹಾಲಿಡೇಸ್ ಇದೆ, ಮಕ್ಕಳೆಲ್ಲ ಮನೆಗಳಲ್ಲಿ ಇರ್ತಾರೆ, ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಕೇಳ್ತಾ ಇರ್ತಾರೆ. ನೀವು ಮಾಡಿ ಇಟ್ಟರೆ ಒಂದು ಡಬ್ಬಕ್ಕೆ ಹಾಕಿ ಅವಾಗವಾಗ ಓಡಾಡ್ಕೊಂಡು ತಿಂತಾ ಇರ್ತಾರೆ ಮಕ್ಕಳು. ಮಾಡಿರಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ. 4ಕ್ಕೆ 1 ಪುಟಾಣಿ ಹಿಟ್ಟು ಹಾಕ್ಕೊಳ್ರಿ. ನಾನಿಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು ಸ್ವಲ್ಪ ಎಳ್ಳು ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಘಮ್ಮಕ್ಕೆ. ತುಪ್ಪ ಚೆನ್ನಾಗಿ ಕಾಯಿಸ್ಕೊಂಡು ಹಾಕಿ ಕಲಸಿದ್ದೀನಿ ಹಿಟ್ಟಿಗೆ. ಸ್ವಲ್ಪ ಹಿಟ್ಟು ತಗೊಂಡು ನಾದ್ಕೊಂಡು ನಾನಿಲ್ಲಿ ಚಕ್ಲಿಯನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹಿಟ್ಟು ಚೆನ್ನಾಗಿ ನಾದಬೇಕು ಸ್ನೇಹಿತರೆ. ಜಿಗಿ ಇದ್ದರೆ ಮಾತ್ರ ಕಟ್ಟಾಗೋದಿಲ್ಲ. ಜಿಗಿ ಇಲ್ಲ ಹಿಟ್ಟು, ಅಕ್ಕಿ ಹಿಟ್ಟು ಅಂತಂದರೆ ಚಕ್ಲಿ ಕಟ್ಟಾಗ್ತಾ ಬರುತ್ತೆ. ನಾವು ಹೀಗೆ ಒರಳಲ್ಲಿ ಹಾಕಿ ತಿರುಗಿಸ್ತಾ ಇದ್ದರೆ ಚಕ್ಲಿ ಒರಳಲ್ಲಿ. ಅದಕ್ಕೋಸ್ಕರ ಹಿಟ್ಟು ಚೆನ್ನಾಗಿ ಜಿಗಿ ಇರಬೇಕು. ಈ ರೇಷನ್ ಅಕ್ಕಿ ಅಂತ ತೊಗೊಂಡು ಬರ್ತೀವಲ್ವ ಸೊಸೈಟಿದು, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಜಿಗಿ ಇರುತ್ತೆ ಸ್ನೇಹಿತರೆ ಅದು. ಹಿಟ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತಂದಿರೋ ಹಿಟ್ಟು ಅಷ್ಟೊಂದು ಜಿಗಿ ಇರೋದಿಲ್ಲ ಅದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಚಕ್ಲಿ ಅಂದರೆ. ನಮ್ಮ ಮನೇಲಂತೂ ತುಂಬ ಬೇಗನೆ ಖಾಲಿ ಆಯಿತು. ಒಂದು ಸ್ವಲ್ಪ ನಾನು ತಿರುಪತಿಗೆ ತೊಗೊಂಡು ಹೋಗಿದ್ದೆ, ಇಲ್ಲಿ ಒಂದು ಸ್ವಲ್ಪ ಇಟ್ಟು ಹೋಗಿದ್ದೆ. ಬಂದಮೇಲೆಲ್ಲ ಅಷ್ಟೂ ಖಾಲಿ ಆಯಿತು. ಎಲ್ಲ ಮುಗಿದು ಹೋದ್ಮೇಲೆ ನಿಮಗೆ ವಿಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ. ನೀವು ಎಲ್ಲ ಮಾಡ್ಕೊಳ್ರಿ ಸ್ನೇಹಿತರೆ. ಈಗಂತೂ ರಜೆಗಳಿದೆಯಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು 4 ಲೋಟ ಹಿಟ್ಟು ಹಾಕ್ಕೊಂಡ್ರಿ ಅಂದರೆ ಎಷ್ಟೊಂದು ಚಕ್ಲಿ ಆಗುತ್ತೆ. ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಚಕ್ಲಿ ಆಗಿತ್ತು ಅಂತ. ಜಾಸ್ತಿನೇ ಆಗಿತ್ತು. ಇದು ಲಾಸ್ಟಿನ. ಇದನ್ನು ಸಹ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ನೋಡಿರಿ. ಕೆಲವರು ಅಚ್ಕಾರದ ಪುಡಿ ಇಷ್ಟಪಡೋದಿಲ್ಲ, ಹಾಗೆ ಮಾಡ್ಕೋಬೋದು. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋರು ಈ ಥರ ಖಾರದ ಪುಡಿ ಹಾಕ್ಕೋಬೋದು. ನೋಡಿರಿ, ಹೀಗೆ ಮುಳ್ಳು ಥರ ಬರಬೇಕು ಚಕ್ಲಿ, ಆವಾಗೇ ತುಂಬ ಟೇಸ್ಟ್ ಇರುತ್ತೆ ಮತ್ತು ಮೆತ್ತಗಾಗೋದಿಲ್ಲ ನಿಮಗೆ. ಹೀಗೆ ಮುಳ್ಳು ಬರಬೇಕು ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು. ನೀರಾಗಿ ಕಲಿಸ್ಕೊಂಡ್ರೆ ಮುಳ್ಳು ಬರೋದಿಲ್ಲ, ಹಿಟ್ಟು ಗಟ್ಟಿ ಇರಬೇಕು. ನೋಡಿರಿ ಎಷ್ಟು ಚಕ್ಲಿಗಳಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನಾನಿಲ್ಲಿ ಒಂದು ಸುತ್ತು ದೊಡ್ಡದಾಗೆ ಮಾಡಿದ್ದೀನಿ. ಇನ್ನೂ ಚಿಕ್ಕದಾಗಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಚಕ್ಲಿಗಳಾಗ್ತವೆ. ಇಷ್ಟು ಚಕ್ಲಿ ಆಗಿತ್ತು ಸ್ನೇಹಿತರೆ, ಒಂದು ಸಹ ಪುಡಿ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಎಲ್ಲ ಮಾಡ್ಕೊಳ್ರಿ ಸ್ನೇಹಿತರೆ. ಮತ್ತು ಇದಕ್ಕೇನು ಬಿಸಿನೀರು ಹಾಕೋದು ಏನೂ ಇಲ್ಲ ಸ್ನೇಹಿತರೆ. ಸುಮ್ಮನೆ ಅಕ್ಕಿ ಹಿಟ್ಟು, ಹುರ್ಗಡ್ಲೆ ಹಿಟ್ಟು 1 ಲೋಟ, ಅಕ್ಕಿ ಹಿಟ್ಟು 4 ಲೋಟ, ಉಪ್ಪು ಖಾರ ಇದನ್ನೆಲ್ಲ ಹಾಕ್ಕೊಳ್ರಿ. ತುಪ್ಪ ಚೆನ್ನಾಗಿ ಕಾಯಿಸಿ ಒಂದು ದೊಡ್ಡ ಚಮಚದಷ್ಟು ತುಪ್ಪ ಹಾಕಿರಿ, ಚೆನ್ನಾಗಿ ಬರುತ್ತೆ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕಿರಿ, ಇಲ್ಲ ಅಂದರೆ ತುಪ್ಪ ಹಾಕಿರಿ, ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಕಲಿಸ್ಕೊಳ್ಳೋದು ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಒರಳಲ್ಲಿ ಹಾಕಿ ಮಾಡ್ಕೊಳ್ಳೋದು ಅಷ್ಟೇ. ಇನ್ನೇನು ತಣ್ಣೀರು ಹಾಕಿಯೇ ಕಲಿಸೋದು, ಬಿಸಿನೀರೇನೂ ಇಲ್ಲ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಟ್ರೈ ಮಾಡಿರಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ. ನಿನ್ನೆಯಿಂದ ತುಂಬ ಕಮೆಂಟ್ಸ್ ಬರ್ತಿದೆ, ಅದನ್ನು ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ, ಮನೆಯಲ್ಲಿ ಇಷ್ಟಪಟ್ಟರು ಅಂತ. ತುಂಬ ಥ್ಯಾಂಕ್ಸ್ ನಿಮಗೆಲ್ಲ. ನೀವು ನನ್ನ ಅಡುಗೆಗಳನ್ನು ಮಾಡ್ಕೊತಾ ಇದ್ದೀರಲ್ಲ, ಅದೇ ನನಗೆ ದೊಡ್ಡ ಖುಷಿ ಸ್ನೇಹಿತರೆ. ಆಮೇಲೊಬ್ಬರು ಕಮೆಂಟ್ ಹಾಕಿದ್ರು, ನನಗಂತೂ ಸಖತ್ ಖುಷಿ ಆಯಿತು ಅದನ್ನು ಓದ್ಬಿಟ್ಟು. ಎಷ್ಟು ಚೆನ್ನಾಗಿ ಮಾಡ್ತೀರಾ, ಆಧ್ಯಾತ್ಮವಾಣಿಯಲ್ಲೂ ತುಂಬ ಚೆನ್ನಾಗೆಲ್ಲ ತಿಳಿಸ್ಕೊಡ್ತೀರಾ ನಮಗೆ, ಅಡುಗೆನೂ ಚೆನ್ನಾಗಿ ಮಾಡ್ತೀರಾ. ನಿಮ್ಮ ಮನೆಯವರು ತುಂಬ ಲಕ್ಕಿ ಅಂತ ಹಾಕಿದ್ರಿ. ನಮ್ಮ ಮನೆಯವ್ರಿಗೆ ಹೇಳಿದೆ ಹೀಗೆ ಹಾಕಿದ್ದಾರೆ ನೋಡ್ರಿ ಅಂತ. ಹೌದು, ಅವ್ರು ನಿಜನೇ ಹೇಳಿದ್ದಾರೆ, ನಾನು ತುಂಬ ಲಕ್ಕಿ ಅಂತ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ತುಂಬ ಸಂತೋಷ ಆಯಿತು ನಿಮ್ಮ ಒಂದು ಕಮೆಂಟ್ ನೋಡಿಬಿಟ್ಟು. ದಿಢೀರಂತ ಮಾಡ್ಕೊಳ್ಳುವಂತಹ ಚಕ್ಲಿ ರೆಸಿಪಿ ತೋರಿಸ್ಕೊಟ್ಟೆ. ಎಲ್ಲರೂ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.